ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ಆನೆಗುಡ್ಡೆಯಲ್ಲಿರೋ ವಿನಾಯಕ ದೇವಸ್ಥಾನ ತೋರಿಸ್ತಾ ಇದ್ದೇನೆ. ಇದು ನೋಡಿ, ಅದರದ್ದು ಎಂಟ್ರೆನ್ಸ್ ಗೋಪುರ. ಇದು ಇಲ್ಲಿಂದ ಒಳಗಡೆ ಹೋಗಬೇಕು. ಮೇಲ್ಗಡೆ ಕಾಣ್ತಿದೆ ನೋಡಿ, ಆನೆಗುಡ್ಡೆ ವಿನಾಯಕ ದೇವಸ್ಥಾನ ಅಂತ ಹಾಕಿದ್ದಾರೆ. ಇದು ಎಂಟ್ರೆನ್ಸು ದೇವಸ್ಥಾನದ ಹೊರಗಡೆ. ಇದು ತುಂಬ ಜನ ಬಂದಿದ್ರು ಅವತ್ತು. ತುಂಬ ವಿಶೇಷ ಏನಂದರೆ ಸಂಕಷ್ಟಿ ನೋಡಿ, ಆನೆಗುಡ್ಡೆ ಶ್ರೀ ವಿನಾಯಕ ದೇವಸ್ಥಾನ ಅಂತ ಹಾಕಿದ್ದಾರೆ ನೋಡಿ. ತುಂಬ ಪ್ರಸಿದ್ಧಿ ಪಡೆದಂಥ ಅಷ್ಟೇ ಕಾರ್ಮಿಕ ಆದ ದೇವಸ್ಥಾನ ಇದು. ಇಲ್ಲಿಂದ ನಾವು ಒಳಗಡೆ ಹೋಗಬೇಕು. ಇಲ್ಲಿ ಪಾರ್ಕಿಂಗ್ ಇರುತ್ತೆ ಸ್ವಲ್ಪ ಆ ಕಡೆ. ಇಲ್ಲಿ ಪಾರ್ಕಿಂಗ್ ಮಾಡಿ ಇಲ್ಲಿ ನಾವು ಒಳಗಡೆ ಹೋಗಬೇಕಾಗುತ್ತೆ. ಜನ ಅಂದರೆ ಜನ ಅವತ್ತು, ಯಾಕೆಂದರೆ ಸಂಕಷ್ಟರ ಚತುರ್ಥಿ ಅವತ್ತು ನಾವು ಹೋದ ದಿವಸ. ಇಲ್ಲಿಂದ ನಾವು ಒಳಗಡೆ ಹೋಗಬೇಕು. ನೋಡಿ, ಇಲ್ಲಿ ಅಲ್ಲಿ ಅಲಂಕಾರ ಮಾಡಿದ್ದಾರೆ. ಆ ದಿವಸ ವಿಶೇಷವಾದ ಪೂಜೆ ಎಲ್ಲ ಇರುತ್ತೆ, ಅದರಿಂದ ಅಲಂಕಾರ ಮಾಡಿದ್ದಾರೆ. ಒಳಗಡೆ ನಮಗೆ ಫೋನು ಎಲ್ಲ ತಗೊಳ್ಳಿಕ್ಕೆ, ವಿಡಿಯೋ ಎಲ್ಲ ಫೋಟೋ ಯಾವುದು ತಗೊಳ್ಳಿಕ್ಕೆ ಬಿಡಲ್ಲ. ಅದರಿಂದ ಪರ್ಮಿಷನ್ ಇರಲ್ಲ. ಹೊರಗಡೆಯಿಂದ ತೋರಿಸ್ತಾ ಇದ್ದೇನೆ. ಇಲ್ಲಿಂದ ಒಳಗಡೆ ಹೋದರೆ ದೇವಸ್ಥಾನದ ಒಳಗಡೆ ಅಂತೂ ಎಷ್ಟು ಚೆನ್ನಾಗಿದೆ ಅಂದರೆ ಎರಡು ಕಣ್ಣು ಸಾಲಲ್ಲ ನೋಡಲಿಕ್ಕೆ. ಅಷ್ಟು ತುಂಬ ಸುಂದರವಾದಂಥ ದೇವಸ್ಥಾನ ಇದು. ಅಷ್ಟೇ ಪ್ರಸಿದ್ಧಿ ಪಡೆದಿದೆ. ತುಂಬ ಜನಕ್ಕೆ ಗೊತ್ತಿರುತ್ತೆ ಆನೆಗುಡ್ಡೆ ವಿನಾಯಕ ದೇವಸ್ಥಾನ ಅಂದರೆ, ತುಂಬ ಜನಕ್ಕೆ ಗೊತ್ತಿರುತ್ತೆ. ಸಂಕಷ್ಟರ ಚತುರ್ಥಿ ದಿವಸ ಅಂತೂ ಕಾಲಿಡಲಿಕ್ಕೆ ಜಾಗ ಇರಲ್ಲ, ಅಷ್ಟು ಜನ ಬರ್ತಾರೆ ಅಲ್ಲಿ. ನೋಡಿ ಎಷ್ಟು ವಿಶಾಲವಾದ ದೇವಸ್ಥಾನ ಇದು. ಇದು ದೇವಸ್ಥಾನದ ಎದುರುಗಡೆ ಈ ರೀತಿ ಒಂದು ಎರಡು ಕಂಬ ಮಾಡಿ ಮಧ್ಯದಲ್ಲಿ ಗಂಟೆ ಹಾಕಿ ಒಂದು ಅಶ್ವತ್ಥ ಮರಕ್ಕೆ ಆ ರೀತಿ ಮಾಡಿದ್ದಾರೆ. ಅದರ ಆ ಕಡೆಯಿಂದ ನಾಗ ಕಲ್ಲುಗಳಿದೆ, ನಾಗದೇವರನ್ನು ಇಟ್ಟಿದ್ದಾರೆ. ನಾವು ಹೋದಾಗ ತುಂಬ ಮಳೆ ಬರ್ತಾ ಇತ್ತು ನೋಡಿ. ಇಲ್ಲಿಂದ ದೇವಸ್ಥಾನದ ಒಳಗೆ ಹೋಗಬೇಕು. ಇದು ಎಂಟ್ರೆನ್ಸು ದೇವಸ್ಥಾನದ್ದು. ನೋಡಿ ಹೇಗೆ ಇದೆ, ಎಷ್ಟು ಚೆಂದ ಕಾಣ್ತಿದೆ. ಒಳಗಡೆ ನೋಡಿ ಹೂವಿನ ಅಲಂಕಾರ ಎಲ್ಲ ಮಾಡಿದ್ದಾರೆ ನೋಡಿ. ನೋಡಿ ನೋಡಿ ಹೇಗೆ ಕಾಣ್ತಿದೆ ನೋಡಿ, ತುಂಬ ಚೆಂದ ಇದೆ ಒಳಗಡೆ ನೋಡಲಿಕ್ಕೆ. ಆದರೆ ನಮಗೆ ವಿಡಿಯೋ ಫೋಟೋ ಎಲ್ಲ ಪರ್ಮಿಷನ್ ಕೊಡಲ್ಲ ಅಲ್ಲಿ ಮಾಡಲಿಕ್ಕೆಲ್ಲ. ಕಾಲಿಡಲಿಕ್ಕೆ ಜಾಗ ಇರೋಲ್ಲ. ಇನ್ನು ವಿಡಿಯೋ ಫೋಟೋ ಎಲ್ಲ ಶೂಟ್ ಮಾಡೋದು ಹೇಗೆ? ಅಷ್ಟು ಜನ, ಮತ್ತು ಪರ್ಮಿಷನ್ ಕೂಡ ಇರಲ್ಲ. ಪೊಲೀಸಲ್ಲಿ ಇರ್ತಾರೆ, ಸೆಕ್ಯೂರಿಟಿ ಇರುತ್ತೆ ನೋಡಿ. ಇದು ಹೊರಗಡೆ, ಅಲ್ಲಿಂದ ಹೊರಗಡೆ ಬಂದ ಮೇಲೆ ಇದು ಇಲ್ಲಿ ತೀರ್ಥ ಪ್ರಸಾದಕ್ಕೆ ನಿಂತಿರ್ತಾರೆ ಜನ. ನೋಡಿ ಎಷ್ಟಿದ್ದಾರೆ ಅಲ್ಲಿ ಅಂತ. ಒಳಗಡೆ ತೀರ್ಥ ಪ್ರಸಾದ ಕೊಡಲ್ಲ. ಏನಾದರೂ ನೀವು ಪೂಜೆ ಎಲ್ಲ ಕೊಡ್ತೇವಲ್ಲ ದೇವರಿಗೆ, ನಾವು ಅದಕ್ಕೆಲ್ಲ ನಾವು ಪ್ರಸಾದ ಕೊಡಲಿಕ್ಕೆ ಮತ್ತು ತೀರ್ಥ ಪ್ರಸಾದ ಕೊಡಲಿಕ್ಕೆಲ್ಲ ತಗೊಳ್ಳಿಕ್ಕೆ ಹೊರಗಡೆ ಬರಬೇಕು. ಇಲ್ಲಿ ಫುಲ್ ಶೀಟ್ ಹಾಕಿದ್ದಾರೆ, ಮಳೆ ಬಂದಾಗ ನೆನೆಯದ ಹಾಗೆ. ಇಲ್ಲಿ ನೋಡಿ ಗಣಹೋಮ ಆಗ್ತಾ ಇತ್ತು. ಇದು 1001 ತೆಂಗಿನಕಾಯಿಯ ಗಣಹೋಮ ಆಗ್ತಾ ಇತ್ತು. ಇದು ಜನರಿಗೆ ಒಂದು ತೆಂಗಿನಕಾಯಿ ಮುಟ್ಟಿಸ್ಕೊಳ್ಳಿಕ್ಕೆ ಕೊಡ್ತಾರೆ. ಎಲ್ಲರೂ ಮುಟ್ಟಬೇಕು ಒಂದು ತೆಂಗಿನಕಾಯನ್ನು. ಮುಟ್ಟಿದ ಮೇಲೆ ಅದನ್ನು ತಗೊಂಡೋಗಿ ಅವರು ಗಣಹೋಮಕ್ಕೆ ಹಾಕ್ತಾರೆ. ಅಷ್ಟು ಕಾರ್ಣಿಕವಾದ ದೇವರಿದು ಗಣಹೋಮ. ಗಣಪತಿಗೆ ಗಣಹೋಮ ಅಂದರೆ ಭಾರಿ ವಿಶೇಷ. ಸುಮಾರು ಒಂದು ತೆಂಗಿನಕಾಯಿಂದ ಹಿಡಿದು 1,000 ತೆಂಗಿನಕಾಯಿ, 1,001 ತೆಂಗಿನಕಾಯಿವರೆಗೂ ಗಣಹೋಮ ಮಾಡ್ತಾರೆ. ಪ್ರತಿ ದಿವಸ ಗಣಹೋಮ ಇದ್ದೇ ಇರುತ್ತೆ. ಆದ್ದರಿಂದ ಆ ದಿವಸ ವಿಶೇಷ ಪೂಜೆ, ಸಂಕಷ್ಟರ ಚತುರ್ಥಿ ಆದ್ದರಿಂದ 1,001 ತೆಂಗಿನಕಾಯಿದು ಗಣಹೋಮ ನಡೀತಾ ಇತ್ತು ನೋಡಿ. ದೂರದಲ್ಲಿ ಕಾಣ್ತಾ ಇದೆ ಅಂದ್ಕೊಳ್ತೀನಿ, ಹೊಗೆ ಬರ್ತಾ ಇದೆ ನೋಡಿ. ಜನ ಅಂದರೆ ಜನ, ಹತ್ತಿರ ಹೋಗಿ ತೆಗಿಲಿಕ್ಕೂ ಕೂಡ ಸಾಧ್ಯ ಇಲ್ಲ, ಅಷ್ಟು ಜನ. ನಾನು ಸುಮಾರು ಸಲ ಹೋಗಿದ್ದೇನೆ ಆನೆಗುಡ್ಡೆ ವಿನಾಯಕ ದೇವಸ್ಥಾನಕ್ಕೆ, ಸುಮಾರು ಸಲ ಹೋಗಿದ್ದೇನೆ. ಆದರೆ ಇಷ್ಟು ಜನ ನಾನು ಯಾವತ್ತೂ ನೋಡಲಿಲ್ಲ. ಯಾಕೆಂದರೆ ಆ ದಿವಸ ಸಂಕಷ್ಟರ ಚತುರ್ಥಿ ಇತ್ತು, ಅದರಿಂದ ಅಷ್ಟು ಜನ ಬಂದಿದ್ದಾರೆ. ತುಂಬ ಚೆನ್ನಾಗಿರೋಂಥ ದೇವಸ್ಥಾನ ಇದು. ನೋಡಿ ಹೊಗೆ ಬರ್ತಾ ಇದೆ ನೋಡಿ. ಸುಮಾರು ಹೊತ್ತು, ಒಂದು ಅರ್ಧ ಗಂಟೆ ಹೊತ್ತು ಪೂಜೆ ನಡೆಯುತ್ತೆ ಅಲ್ಲಿ. ಆಮೇಲೆ ಆ ತೆಂಗಿನಕಾಯಿನೆಲ್ಲ ಗಣ ಹೋಮಕ್ಕೆ ಹಾಕ್ತಾರೆ ಅವರು. ನಾವು ಎಲ್ಲ ಮುಟ್ಟಿದ್ದೇವಲ್ಲ ಕೈಯಲ್ಲಿ, ಆ ತೆಂಗಿನಕಾಯಿನ ಕೂಡ ಹಾಕ್ತಾರೆ. ನೋಡಿ ಹೇಗೆ ಹೊಗೆ ಬರ್ತಾ ಇದೆ. ಒಂದು ಗಣಪತಿಯ ಒಂದು ಗಣಹೋಮ ನೋಡಿದರೆ ಅಷ್ಟು ಪುಣ್ಯ ಬರುತ್ತಂತೆ. ಇದು ನೋಡಿ ಅನ್ನಛತ್ರಕ್ಕೆ ಹೋಗುವ ದಾರಿ. ಇಲ್ಲಿ ಊಟ ಇದೆ ಮಧ್ಯಾಹ್ನದ ಹೊತ್ತು. ಪ್ರತಿ ದಿವಸ ಎಷ್ಟು ದೂರದಿಂದ ಬಂದವರಿಗೆಲ್ಲ ಇಲ್ಲಿ ಊಟ ಇದೆ. ಇದು ಅನ್ನಛತ್ರ. ಅಲ್ಲಿಂದ ಸೀದಾ ಹೋಗಬೇಕು ನಡ್ಕೊಂಡು. ಇಲ್ಲೇ ಊಟ ಮಾಡಬೇಕು ಅಂದರೆ ನೀವು ಮೊದಲು ಟಿಕೆಟ್ ತಗೊಳ್ಬೇಕಾಗುತ್ತೆ. ಇಲ್ಲಿ ಯಾರಾದರೂ ಬಂದರೆ ಸೀದಾ ಹೋಗಿ ನಾವು ಊಟ ಮಾಡಲಿಕ್ಕಾಗಲ್ಲ. ಅಲ್ಲಿ ಫಸ್ಟ್ ನಾವು ಟಿಕೆಟ್ ತಗೊಳ್ಬೇಕು. ಟಿಕೆಟ್ ತಗೊಂಡು ಆಮೇಲೆ ನಾವು ಹೋಗ್ಬೇಕು. ಇವಾಗ 4 ಜನ ಇದ್ದೀರಿ ಅಂದರೆ ನೀವು 4 ಟಿಕೆಟ್ ತಗೊಳ್ಬೇಕಾಗುತ್ತೆ. ಟಿಕೆಟ್ ಅಲ್ಲಿ ಕೊಟ್ಟು ಆಮೇಲೆ ನಾವು ಒಳಗಡೆ ಹೋಗಬೇಕು. ಟಿಕೆಟ್ ಇಲ್ಲದೆ ಬಿಡೋಲ್ಲ ಅವರು. ಅದರಿಂದ ನೀವು ಹೊಸಬರು ಯಾರಾದರೂ ಈ ಕಡೆ ಬರ್ತೀರಿ ಅಂದರೆ ಮೊದಲು ನೀವು ಊಟಕ್ಕೆ ಟಿಕೆಟ್ ತಗೊಳ್ಬೇಕು. ಇದು ನೋಡಿ ಊಟದ ಹಾಲ್ ಇದು. ಇಲ್ಲೆಲ್ಲ ಊಟ ಮಾಡ್ತಿದ್ದಾರೆ ನೋಡಿ. ಅಲ್ಲಿ ಬಫೆ ಸಿಸ್ಟಮ್ ಆಗಿ ಅಲ್ಲಿ ಇರುತ್ತೆ. ತಟ್ಟೆಯಲ್ಲಿ ಊಟ ಮಾಡಿ ನೀವೇ ತಟ್ಟೆಯನ್ನು ತೊಳೆದು ಇಡಬೇಕಾಗುತ್ತೆ. ನೋಡಿ ಹೇಗೆ ಜನ. ಅನ್ನ ಪ್ರಸಾದ ತಗೊಳ್ಳೋದೇ ಇಲ್ಲಿಂದ ಯಾರೂ ಹೋಗಲ್ಲ. ಅಷ್ಟು ರುಚಿಯಾಗಿರುತ್ತೆ ಕೂಡ. ತುಂಬ ಐಟಮ್ ಏನು ಹಾಕಲ್ಲ. ಹಾಕೋದೇ ಒಂದು 3-4 ಐಟಮು: ಅನ್ನ, ಸಾರು, ಸಾಂಬಾರು, ಒಂದು ಪಲ್ಯ, ಒಂದು ಪಾಯಸ. ಅದೇ ಅಷ್ಟು ರುಚಿಯಾಗಿರುತ್ತೆ. ದೇವರ ಪ್ರಸಾದ ಅಲ್ವಾ ಅದು. ಇದು ನೋಡಿ ಗಣಹೋಮದ್ದು. ಇದು ಗಣಹೋಮ ಆದಮೇಲೆ ನಾನು ತೋರಿಸ್ತಾ ಇದ್ದೇನೆ ನೋಡಿ. ತೆಂಗಿನಕಾಯಿ ಎಲ್ಲ ಹಾಕಿದ್ದಾರೆ ನೋಡಿ. 1,001 ತೆಂಗಿನಕಾಯಿಯ ಗಣಹೋಮ ಅಂತೆ ಆ ದಿವಸ ಮಾಡಿದ್ದು. ಯಾಕೆಂದರೆ ಆ ದಿವಸ ಚತುರ್ಥಿ ಆದ್ದರಿಂದ, ಸಂಕಷ್ಟಹರ ಚತುರ್ಥಿ ಇತ್ತಲ್ಲ, ಅದರಿಂದ
ಇದು ಒಂದು ಬಾರಿ ನಾವು ಈ ಗಣಹೋಮ ನೋಡಿದ್ರೆ ನಮ್ಮ ಜೀವನದಲ್ಲಿ ಏನೆಲ್ಲ ಆಸೆ ಆಕಾಂಕ್ಷೆ ಇದೆ ಅದೆಲ್ಲ ಈಡೇರುತ್ತೆ ಅನ್ನೋ ಒಂದು ಪ್ರತೀತಿ ಇದೆ. ಯಾಕೆಂದ್ರೆ ವಿನಾಯಕ ಅಲ್ವಾ ಅವನು ಗಣಪತಿ ಅಂದ್ರೇನೆ. ಆದ್ರಿಂದ ಗಣಪತಿಯ ಗಣಹೋಮ ನೋಡುವಂತ ಭಾಗ್ಯ ಖಂಡಿತ ಎಲ್ರಿಗೂ ಸಿಗುತ್ತೆ ನೋಡಿ. ಒಂದು ಸಲ ನೋಡಿ ನಿಮ್ಮ ಆಸೆ ಆಕಾಂಕ್ಷೆ ಏನಾದರೂ ಇದ್ದೆ ಇಷ್ಟಾರ್ಥ ಇದ್ರೆ ಅದನ್ನೆಲ್ಲ ಕೇಳ್ಕೊಳ್ಳಿ. ಅಷ್ಟು ಪುಣ್ಯ ಬರುತ್ತಂತೆ ಗಣಹೋಮ ನೋಡಿದ್ರೆ. ಅಲ್ಲಿ ನಡೀತಾ ಇತ್ತು. ನಮಗೆ ಗೊತ್ತಿಲ್ಲದೆ ನಾವು ಹೋಗಿದ್ದು ಆ ದಿವಸ ಸಂಕಷ್ಟ ಚತುರ್ಥಿ ಅನ್ಕೊಂಡು. ಇನ್ನೊಂದು ದೇವಸ್ಥಾನಕ್ಕೆ ಹೋಗಿದ್ದೆವು ನಾವು. ಅಮೃತೇಶ್ವರಿ ನಾನು ಹಾಕಿದ್ದೆ ನೋಡಿ ನಿಮಗೆ. ಅಮೃತೇಶ್ವರ ದೇವಸ್ಥಾನಕ್ಕೆ ಹೋದವರು ನಾವು ಹಾಗೆ ಅಲ್ಲಿಂದಲೇ ಸರಿ ಅವರೇ ಆ ದೇವಸ್ಥಾನದಲ್ಲಿ ಹೇಳಿದ್ರು ಇವತ್ತು ಸಂಕಷ್ಟಹರ ಚತುರ್ಥಿ ಅಲ್ಲ, ಆನೆಗುಡ್ಡೆಗೆ ಹೋಗಿ ಊಟ ಮಾಡ್ಕೊಂಡು ಹೋಗಿ ಅಂತ. ಹಾಗೆ ಅಲ್ಲಿಂದ ಸೀದಾ ಅಲ್ಲಿಗೆ ಹೋದೆವು ನಾವು. ನಮ್ಮ ಪುಣ್ಯ ಅನ್ಕೊಳ್ಬೇಕು. ಆ ದಿವಸ ಸಂಕಷ್ಟಹರ ಚತುರ್ಥಿ ಬೇರೆ ಗಣಹೋಮ ಕೂಡ ಆಗ್ತಾ ಇತ್ತು. ಅದರೆಲ್ಲ ದರ್ಶನ ಭಾಗ್ಯ ನಮಗೆ ಸಿಕ್ತು ನೋಡಿ. ಇದು ಹೀಗೆ ಒಂದು ಶಿವ ಪಾರ್ವತಿದೊಂದು ಗುಹೆ ತರ ಮಾಡಿ ಅಲ್ಲಿ ಒಂದು ಅಲಂಕಾರಕ್ಕೆ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ನೀವು ಯಾರಾದ್ರೂ ಈ ಕಡೆ ಬರ್ತೀರಿ ಅಂದ್ರೆ ಇದು ಕುಂದಾಪುರದಿಂದ ಅಲ್ಲ, ಉಡುಪಿಯಿಂದ ಕುಂದಾಪುರಕ್ಕೆ ಹೋಗೋ ದಾರಿಯಲ್ಲಿ ಇದೆ. ಇದು 30 ಕಿಲೋಮೀಟರ್ ದೂರದಲ್ಲಿ ಇದೆ. ಇದು ಕುಂಬಾಶಿ ಅನ್ನೋ ಊರಲ್ಲಿ ಆನೆಗುಡ್ಡೆ ವಿನಾಯಕ ದೇವಸ್ಥಾನ ಇದೆ ನೋಡಿ. ಇದೇ ಆನೆಗುಡ್ಡೆ ವಿನಾಯಕ ದೇವಸ್ಥಾನ. ಡೈರೆಕ್ಟ್ ಆಗಿ ನಮಗೆ ನೋಡ್ಲಿಕ್ಕೆ ಒಳಗಡೆಯಿಂದ ತೆಗಿಲಿಕ್ಕೆ ಬಿಡಲ್ಲ. ನಾನು ಹೊರಗಡೆಯಿಂದ ಸ್ವಲ್ಪ ಇದು ಹಾಕಿರ್ತಾರಲ್ಲ ಅದರಲ್ಲಿ ತೆಗ್ದದ್ದು ನಾನಿದು. ಆ ದಿವಸ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಗಣಪತಿಯನ್ನು ನೋಡಿ ನಿಮ್ಮ ಆಸೆ ಆಕಾಂಕ್ಷೆ ಏನಾದರೂ ಇದೆ ಅದೆಲ್ಲ ಕೇಳ್ಕೊಳ್ಳಿ, ಖಂಡಿತ ನೆರವೇರುತ್ತೆ. ಅಷ್ಟು ಒಂದು ಕಾರ್ಮಿಕವಾದ ದೇವರು ಈ ವಿಘ್ನ ನಿವಾರಕ ಗಣಪತಿ ದೇವರು. ತುಂಬ ಒಳ್ಳೆ ದೇವಸ್ಥಾನ ಇದು. ನಿಮ್ಗೆ ಯಾರಾದರೂ ಈ ಕಡೆ ಉಡುಪಿ ಕಡೆ ಬಂದರೆ ಒಂದು ಸಲ ಭೇಟಿ ಮಾಡಿ. ನೀವು ಗೂಗಲ್ ಮ್ಯಾಪ್ ಹಾಕ್ಕೊಂಡ್ರೆ ನಿಮಗೆ ಖಂಡಿತ ಸಿಗುತ್ತೆ ಅದರಲ್ಲಿ. ಇದು ನೋಡಿ ಗೋಪುರ, ಇದು ಎದುರುಗಡೆಯಿಂದ ನಾವು ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಹೊರಗಡೆ ವಾಪಸ್ ಬರುವಾಗ ಗೋಪುರ ನೋಡಿ ಬರಬೇಕಂತೆ. ಹಾಗೆ ಒಂದು ಪ್ರತೀತಿ ಇದೆ. ಅದರಿಂದ ಗೋಪುರ ತೋರಿಸ್ತಾ ಇದ್ದೇನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಈ ದೇವಸ್ಥಾನ ಹೇಗಿತ್ತು ಮತ್ತು ನೀವು ಯಾರೆಲ್ಲ ನೀವು ಈ ದೇವಸ್ಥಾನ ನೋಡಿದ್ದೀರಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಈ ಕಡೆ ಯಾರೆಲ್ಲ ಬಂದಿದ್ರಿ, ನೀವು ಬೆಂಗಳೂರು ಸೈಡವರು, ಬೇರೆ ಕಡೆ ಎಲ್ಲ ನಾರ್ತ್ ಕಡೆ ಎಲ್ಲ ಇರ್ತೀರಲ್ಲ, ಯಾರೆಲ್ಲ ಬಂದಿದ್ರಿ ಈ ಕಡೆ ನನಗೆ ಕಮೆಂಟಲ್ಲಿ ಹೇಳಿ. ಯಾರೆಲ್ಲ ಈ ದೇವಸ್ಥಾನ ನೋಡಿದ್ದೀರಿ ಅಂತ. ಯಾರೆಲ್ಲ ನೋಡಿಲ್ಲ ಒಂದು ಸಲ ಈ ದೇವಸ್ಥಾನಕ್ಕೆ ಬಂದು ಭೇಟಿ ಕೊಡಿ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಥರ ಹೊಸ ವಿಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್.